ಹಾ ಬಡ್ಡಿ ನನ್ನ ಮಗುನ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ. ನನ್ನ ಮಗಳಿಗೆ ನೀ ಮೋಸ ಮಾಡ್ಬಿಟ್ಟು ಯಾವಳನ್ನ ಮದುವೆ ಮಾಡ್ಕೊಳಕ್ಕೆ ಹೋಗ್ತಾವ್ರಲ್ಲ, ನಾ ಸುಮ್ಮನೆ ಬಿಡ್ತೀನ. ನೋಡ್ತಾ ಇರು ಹೆಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಗ್ರಾಚಾರ ಬುಡ್ಸ್ಬಿಟ್ಟೆ ಏನೇ ಬರೋದು ಮಗಳೇ. ನಿನ್ ತಲೆ ಏನೇ ಕೆಡ್ಸ್ಕೊಳಕ್ ಹೋಗ್ಬೇಡ. ಹೋಗಿ ಹೆಂಗ್ ತಡಿತೀನಿ ಮದುವೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರು. ಅದ ಹೆಂಗ್ ನಿನ್ನ ಬಿಟ್ಬಿಟ್ಟು ಬೇರೆ ಯಾವಳನ್ನ ಕಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟವನೇ. ಆ ನನ್ನ ಮಗನ್ ಚರ್ಮ ಸುಲ್ದಾಕ್ಬಿಡ್ತೀನಿ. ಲೋಪರ್ ಬಡ್ಡಿ ನನ್ನ ಮಗಂಗೆ ಡೈವರ್ಸ್ ಕೊಟ್ಟವನ ಲೋಪರು ಹೇಳು. ಡೈವರ್ಸ್ ಕೊಟ್ಟವನ? ಡೈವರ್ಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಏಸ್ ಒಡವೆ ಕೊಟ್ಟೆ, ಏಸ್ ದುಡ್ಡು ಕೊಟ್ಟೆ, ಏನೆಲ್ಲ ಮಾಡಿದೆ. ಆದ್ರೂ ತಿರ್ಗಾ ಇದೆ ಕೊಂತ್ರಿ ಬುದ್ಧಿ ತೋರಿಸ್ತಾವನಿ ಅಂತಂದ್ರೆ ಲೆಸಸೆ ಎದ್ ನೋಡಿ. ಹೋಗಿ ಅವಳು ಯಾವಳು ಕಟ್ಕೊತಾಳ ಅವಳಿಗೆ ಗ್ರಾಚಾರ ಬುಡಿಸ್ಬಿಟ್ಟು ಬಂದ್ಬಿಡಣ. ನಡಿ ಹೋಗ ನಡಿ. ಬ್ಯಾಡ ಸುಮ್ಕಿರಿ. ಅವ್ರೇನೇನಿಯ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟೋಗ್ಬೇಕಾರೆ ನಾನು ಯಾಕೆ ಸುಮ್ಕಿನೇನಿಯ ಅವ್ರ ಹಿಂದೆ ಅಲ್ಕೊಂಡು ಇದು ಮಾಡ್ಕೊಂಡು ಹೋಗ್ಲಿ. ಅವ್ರಿಗೇನಿಯ ಇಷ್ಟ ಇಲ್ಲ ತಾನೇ, ಬಿಟ್ಬಿಡಿ. ಬುಡ್ ನಾಶನ ಆಗೋಯ್ತಾನೆ, ಸುಮ್ಕಿರು. ಅದ್ ಹೆಂಗ್ ನೀನು ಬಿಟ್ಬಿಟ್ಟು ಇನ್ನೊಬ್ಬಳನ್ನ ಕಟ್ಕತಾನ ನಾನು ನೋಡೇ ಬಿಡ್ತೀನಿ. ಅದ್ ಹೆಂಗ್ ಕಟ್ಕೊಳಕ್ ಸಾಧ್ಯ ಅಂತ ಹೇಳ್ಬಿಟ್ಟು ಲೋಪರ್ ನನ್ನ ಮಗ ಅದ್ ಹೆಂಗ್ ಕಟ್ಕತಾನೆ ಅಂತ ಹೇಳ್ಬಿಟ್ಟು ನಾಶನ ಆಗೋಯ್ತಾ. ನಾವು ನೋಡ್ತಾ ಇರು. ನನಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತೀನಿ ನಾನು. ಸುಮ್ಕಿರು ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಿನಗಿನ್ನ ಹುಡುಗಿ ಬೇಕಿತ್ತ ಲೋಫರ್ಗೆ? ದೊಡ್ಡ 420 ನನ್ನ ಮಗ. ಆದ್ರೂ ನಾನು ಎಷ್ಟು ಇದ್ರಾಗ ಅವನಿಗೆ ಬೆಲೆ ಕೊಟ್ಕೊಂಡು ಬಂದೆ. ಆದ್ರೂ ಎಂಥ ಕೊಂತ್ರಿ ಕೆಲಸ ಮಾಡ್ಬಿಟ್ಟ ಅಂದರೆ ಲೋಪರ್ ನನ್ನ ಮಗ. ಬಿಡು, ಅವ್ನು ಉದ್ದಾರ ಹಾಕಿಲ್ಲ ಬಿಡು. ನಾನು ಪಾಪನ ನಾನು ತೋರಿಸ್ಕೊತೀನಿ, ಬಿಡಕ್ಕಿಲ್ಲ. ಅದೇ ಸಮಾಧಾನ ಮಾಡ್ಕೊಳ್ಳಿ. ಅಂತ 420 ಇದ್ದೇ ಇರ್ತಾರೆ. ಏನ್ ತಾನೇ ಮಾಡೋಕ್ಕಾಗ್ತೈತೆ ಹೇಳಿ ನಾವು? ಏನು ಮಾಡೋಕ್ಕಾಗಲ್ಲ. ಕಷ್ಟ ಕಷ್ಟ ಕಷ್ಟ. ಜೀವನ ಎಲ್ಲ ಕಷ್ಟದಾಗೇನೇ ಕಳಿಬೇಕು ಅಂತ ಹೇಳ್ಬಿಟ್ಟು ಏನಿಲ್ಲ ತಾನೇ. ಪಾಪ ನಿಧಿ ತಾನೇ ಎಷ್ಟು ದಿನ ಅಂತ ಕಷ್ಟಪಟ್ಕೊಂಡಿರ್ತಾಳೆ ನೀವೇ ಹೇಳಿ. ಎಷ್ಟು ದಿನ ಅಂತ ಅವಳು ತಾನೇ ಇರಬೇಕು ಕಷ್ಟಪಟ್ಕೊಂಡು? ಅವಳಿಗೂ ಒಂದು ಜೀವನ ಅಂತ ಐತೆ, ಅವಳು ಒಂದು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಅವಳಿಗೊಂದು ಏನಾದರೂ ಒಂದು ದಾರಿ ತೋರಿಸ್ಬೇಕು ನಾವು. ಅದು ಬಿಟ್ಟು ಬರೀ ಅವಳಿಗೆ ಕಷ್ಟ ಕೊಟ್ಕೊಂಡು ಅವನ ಜೊತೆನೇ ಬಾಳ್ಬೇಕು ಬದುಕಬೇಕು ಅಂತ ಕುಂತ್ಕೊಂಡ್ರೆ ಹೆಂಗೆ ಹೇಳು? ಓ ಚಿಕ್ಕಮ್ಮ ಬನ್ನಿ ಕುಂತ್ಕೊಳ್ಳಿ. ನೋಡ್ದಾ ನಿನ್ನ ಆದ್ನಿ ಮಗ ಲೋಪರ್ ನನ್ನ ಮಗ ಎಂತ ಕೆಲಸ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊತಾವನಂತೆ. ಲೋಪರ್ ಬಡ್ಡಿ ನನ್ನ ಮಗ. ನನ್ನ ಮಗಳ ಜೀವನ ಸರ್ವನ್ ನಾಶ ಮಾಡ್ಬಿಟ್ಟಲ್ಲ ಅವನು. ಮೆಟ್ಗಿಡ್ ತಗೊಂಡು 4 ಪಾರ್ಸಲ್ ಬಿಟ್ಬಿಟ್ಟು ಇಲ್ಲಿ ಬಂದು ಕುಂತ್ಕೊಂಡಿದ್ಯಲ್ಲ ಪದ್ದು ನೀನು. ಹೋಗೋಳು 4 ಪಾರ್ಸ್ ನೋಡಿಯ ಮೆಟ್ ತಗೊಂಡೇನಿಯ. ಎಂಥ ಒಳ್ಳೆ ಜೀವನ ಹಾಳು ಮಾಡ್ತಾವನಲ್ಲ ಅವನು. ನೋಡಿ, ನಾನು ಎಲ್ಲ ವಿಚಾರ ಮಾಡಿದ್ದಾಯ್ತು, ಉಗುತ್ತಿದ್ದಾಯ್ತು, ಮಾಡಿದ್ದಾಯ್ತು, ಅವ್ರ ಅಪ್ಪ ಉಗುತ್ತಿದ್ದಾಯ್ತು, ಎಲ್ಲ ಆಯ್ತು. ಎಷ್ಟು ಜನ ಹೇಳು. ನನಗಂತೂ ಇವಳು ಬೇಡ, ನನಗಂತೂ ಇವಳು ಬೇಡ. ಇದೊಂದು ಪದ ಬಿಟ್ಟು ಅವನ ಬಾಯಾಗ ಬೇರೆ ಪದವೇ ಬರೋಕ್ಕಿಲ್ಲ. ಬೇಡ ನಂಗೆ, ಬೇಡ ನನಗೆ ಬೇಡ. ಇಷ್ಟು ಬಿಟ್ಟೆ ಬೇರೆ ಇನ್ನೇನು ಹೇಳ್ತಿಲ್ಲ. ಇದಕ್ಕಿನ್ನೂ ನಾವು ನಮ್ಮೊಳಗೂ ಬೇರೆ ಮದುವೆ ಮಾಡೋದು ಎಷ್ಟೋ ವಾಸಿ. ಅಮ್ಮ ಏನು ಹೇಳ್ತಿದ್ಯಾ ಪದ್ದು ನೀನು? ನಾನು ತಾನೇ ಏನಂತ ಹೇಳಿ ನನ್ನ ಮಗಳನ್ನ ಹಿಂಗೆ ಜೀವನ ಪೂರ್ತಿ ಕೊರಗಿಸೋಕೆ ನಾನು ರೆಡಿ ಇಲ್ಲ. ನನ್ನ ಮಗಳನ್ನ ಬೇರೆ ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಮಗಳೇ, ದಯವಿಟ್ಟು ಇದಕ್ಕಿಲ್ಲ ಅಂತ ಹೇಳ್ಬೇಡ. ನಿನ್ನ ಜೀವನನ ನೀನು ಹಾಳು ಮಾಡ್ಕೋಬೇಡ. ನೋಡಿ ಸಾವ್ಕತ್ತಮ್ಮರೆ, ಹೇಳೋದು ಒಂದೇನೇ ನೀ. ಅವನು ಹೆಂಗೆ ಬೇರೆ ಮದುವೆ ಮಾಡ್ಕೊತಾವನೋ ಹಂಗೇನಿಯ ನನ್ನ ಮಗಳಿಗೂ ಬೇರೆ ಮದುವೆ ಮಾಡ್ಬಿಡೋಣ ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಇದಕ್ಕೆ ಗೊಂಡು ನಾನು ಹುಡುಕ್ತೀನಿ ಅಂತ ಹೇಳ್ತಿಲ್ಲ. ನೀವೇನೇ ಬೇಕಾದ್ರೆ ನೋಡ್ಬಿಟ್ಟು ಮದುವೆ ಮಾಡಿ, ನನಗೇನು ಬೇಜಾರಿಲ್ಲ. ಆದರೆ ನನ್ನ ಮಗಳು ಸಂದಾಕಿರ್ಬೇಕಷ್ಟೇ. ಅಯ್ಯೋ, ಇದ್ದಕ್ಕಿದ್ದಂಗೆ ಏನಿಯ ಮದುವೆ ಮಾಡಬೇಕು ಅಂತ ಹೇಳಿದ್ರೆ ಹುಡುಗಿಗೆ 2ನೇ ಮದುವೆ ಮಾಡ್ಕೊಳಕ್ಕೆ ಯಾರು ತಾನೇ ಹೋಗ್ತಾರೆ ಹೇಳು? ನೀನು ಹೇಳೋದೇನೋ ಸರಿಯಾಗೈತೆ. ಆ ಲೋಫರ್ ಮಗಂಗಿನ್ನೂ ಬೇರೆ ಹುಡುಗಂಗೆ ಕೊಟ್ಬಿಟ್ಟು ಮದುವೆ ಮಾಡೋದೇನಿಯ ಎಷ್ಟೋ ವಾಸಿ. ಹಂಗಂತ ಈಗ ನಮ್ಮ ಹುಡುಗಿನ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ಹುಡುಗ ಸಿಗ್ಬೇಕಲ್ವಾ? 2ನೇ ಮದುವೆ ಅಂದರೆ ಎಲ್ಲರೂ ಹಿಂದೆ ಮುಂದೆ ನೋಡ್ತಾರೆ. ಅದ್ರಾಗೂ ಹುಡುಗಿ ಅಂತಂದರೆ ಇನ್ನೂ ಶಾನೆ ಹಿಂದೆ ಮುಂದೆ ನೋಡ್ತಾರೆ. ಅದಕ್ಕೇನೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹುಡುಗನೇ ಬಂದ್ಬಿಟ್ಟು ಮದುವೆ ಮಾಡ್ಕೊತೀನಿ ಅಂತ ಒಪ್ಕೊಂಡ್ರೆ, ಎಂತೆಂಥರ ಬಂದು ಒಪ್ಕೊಂಡ್ರೆ ನಾವ್ಯಾಕೆ ಕೊಟ್ಟು ಮಾಡೋಣ? ಒಳ್ಳೆ ಹುಡುಗರನ್ನ ಬಂದು ಕೇಳಿದ್ರೆ ಒಪ್ಕೋಬೋದಿತ್ತು. ಆದರೆ ಒಳ್ಳೆ ಹುಡುಗರು ಅಂತ ಯಾರು ಇಲ್ವೇ? ಯಾಕಿಲ್ಲ? ಆಕಾಶ್ಗೆ ನನ್ನ ಮಗಳು ಅಂದರೆ ಬಹಳ ತುಂಬ ಅಂದರೆ ತುಂಬ ಇಷ್ಟ. ನಿಧಿನ ಆಕಾಶು ತುಂಬಾ ಇಷ್ಟಪಡ್ತಾವನೆ. ಆಕಾಶ್ ನನ್ನ ಹತ್ರ ಬಂದ್ಬಿಟ್ಟು ಎಲ್ಲ ವಿಚಾರನೂ ಹೇಳ್ದ. ನಿಮ್ಮ ಮಗಳನ್ನ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ, ನಿಮ್ಮ ಮಗಳನ್ನ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ನಾನೇ ಅನ್ಕೊಂತೀನಿ ಅಂದರೆ ನನಗೂ ಆಕಾಶ್ ಬಗ್ಗೆ ಶಾನೆ ಗೊತ್ತಿಲ್ಲ. ಆಕಾಶ್ ವಿಚಾರ ಅಂತೂ ನನಗೆ ಏನೇನೂ ಗೊತ್ತಿಲ್ಲ. ಅದಕ್ಕೆ ಒಂದ್ಕಿತ ನೋಡಿ ವಿಚಾರಿಸಿ ಮಾಡಿ ಆಮೇಕಿಂದ ಬೇಕಾದ್ರೆ ಕೊಟ್ಟು ಮದುವೆ ಮಾಡ್ಬೋದು. ಈಗಿಂತ ನಾನು ತೆಪ್ಪು ಮಾಡೋಕ್ಕಿಲ್ಲ. ಅದಕ್ಕೆ ನಿಮ್ಮ ಮುಂದೆ ಇಕ್ಕಿರೋದು ವಿಷಯ ಎಲ್ಲನೂ. ಯಾಕಂದರೆ ಆಕಾಶು ಬಂದು ಹೆಂಗಿದ್ರು ಇವಳು ಫ್ರೆಂಡೇ ಅಲ್ವಾ, ಉಷುನ್ ಫ್ರೆಂಡೇನೆ. ಹೆಂಗೋ ಅವಳಿಗೂ ಗೊತ್ತಿರ್ತದೆ ಅವನ ಬಗ್ಗೆ ಎಲ್ಲನೂ. ಅವನು ಭಾಳ ಇಷ್ಟಪಟ್ಬಿಟ್ಟವನೇ. ಒಂದ್ಕಿತ ನೀವು ಯೋಚನೆ ಮಾಡಿ ನೋಡಿ. ಏನಾದರೂ ನಿಮಗೂ ಇಷ್ಟ ಆಗಿ ನಮ್ಮ ಮಗಳಿಗೂ ಇಷ್ಟ ಆದರೆ ಹೆಂಗೋನು ಅತ್ತಾಗೆ ಕೊಟ್ಟು ಮದುವೆ ಮಾಡಿಬಿಡ್ಬೋದು. ಅಮ್ಮ, ನಾನು 2ನೇ ಮದುವೆ ಮಾಡ್ಕೊಳಕ್ಕೆ ನಾನು ಒಪ್ಕೊಳಕ್ಕಿಲ್ಲ ಕಣಮ್ಮ. ಸುಮ್ಮನಿರಮ್ಮ ನೀನು. ಸುಮ್ಮನೆ ಮದುವೆ ಮಾಡ್ಕೊಂಡ್ಬೇಡ. ಸುಮ್ಮನೆ ಎಲ್ಲರೂ ನಾಳೆ ಕಂದೆ ಅಂತ ನನ್ನ ಅದು ಇದು ಅದು ಅಂತ ಹೇಳ್ಬಿಟ್ಟು ಬೇಡ ಕಣಮ್ಮ. ನನಗಂತೂ 2ನೇ ಮದುವೆ ಸವಾಸನೇನಿಯೇ ಬೇಡ ಕಣಮ್ಮ ನನಗೆ. ಮಗಳೇ, ನೀನು ಹೊಸಿ ಸುಮ್ಕಿರ್. ನಿಂಗೇನು ಗೊತ್ತಾಯ್ತದೆ? ನಿಂಗೆ ಒಂಟಿ ಹೆಂಗ್ಸು ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ನಿಂಗೆ ಏನಾರ ಗೊತ್ತಾ? ಎಲ್ಲವನು ಬಂದು ಹೆಂಗೆ ರೇಗಿಸ್ತಾನೆ ಗೊತ್ತಾ? ಬಂದ್ಬಿಟ್ಟು ಮಂತಾಗೆ ನಾನು ಅನುಭವಿಸಿದ್ದೀನಿ ಆ ಕಷ್ಟನ. ಗಂಡನಿಂದ ದೂರ ಆಗಿ ನಾನು ತುಂಬ ಅನುಭವಿಸಿದ್ದೀನಿ ಮಗಳೇ.
ನೀನು ಅದನ್ನ ಅನುಭವ್ಸಕ್ಕೆ ನಾನು ಬಿಡಕ್ಕಿಲ್ಲ. ಹ್ಞೂ, ಒಂದು ಮಕ್ಕಳಿಲ್ಲ, ಇನ್ನೂ ಮರಿ ಆಗಿಲ್ಲ, ಏನೂ ಆಗಿಲ್ಲ. ಇಷ್ಟು ಬಿರ್ನ ನೀನು ಇಷ್ಟು ಅದು ಇದು ಅಂತ ನಿರ್ಧಾರ ತಗೊಂಡ್ರೆ ಹೆಂಗೆ ಹೇಳು? ಹೇಳವ ಸೊಸೆ, ಹೇಳು. ಆ ಹುಡುಗ ಪರವಾಗಿಲ್ವಾ? ಅತ್ತೆ, ಹುಡುಗನ ಬಗ್ಗೆ ಹೇಳ್ಬೇಕು ಅಂದರೆ ತುಂಬ ಒಳ್ಳೆಯವನು. ನಾನು ಚಿಕ್ಕ ಹುಡುಗಿಯಿಂದನೂ ಅವನ ಜೊತೆನೇ ನಾನು ಆಟ ಆಡ್ಕೊಂಡು ಬೆಳ್ಕೊಂಡು ಬಂದಿದ್ದೀನಿ. ತುಂಬ ಒಳ್ಳೆಯವನು. ಆದರೆ ಅವ್ರ ಅಪ್ಪ ಅಮ್ಮಂಗೆ ಸ್ವಲ್ಪ ಮನಿ ಮೈಂಡೆಡ್, ಅಂದರೆ ಸ್ವಲ್ಪ ದುರಂಕಾರ ಎಲ್ಲ ಜಾಸ್ತಿನೇ ಐತೆ. ಹುಡುಗ ಮಾತ್ರ ಅಪ್ರಂಜಿ ಚಿನ್ನನೇ ಸರಿ. ಅವನಷ್ಟು ಒಳ್ಳೆಯವನ ನಾನು ನೋಡೇ ಇಲ್ಲ. ಅಷ್ಟು ಒಳ್ಳೆಯವನು, ನನಗಿನ್ನ ತುಂಬ ಒಳ್ಳೆಯವನವನು. ಅವ್ರ ಅಮ್ಮವ್ರ ಮನೆಯವರು ಸ್ವಲ್ಪ ಹಂಗೋ ಹಿಂಗೋ ಅವರೇ. ಅವರೊಂದು ಒಪ್ಕೊಬಿಟ್ರೆ ಇಷ್ಟೊತ್ತಿಗೆ ಅಲ್ಲ, ಇನ್ನೂ ಏನು ತೊಂದರೆ ಇರಲ್ಲ. ಅಷ್ಟು ಬಿಟ್ಟರೆ ಹುಡುಗನ ಬಗ್ಗೆ ಎರಡನೇ ಮಾತಿಲ್ಲ. ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ, ಏನೂ ಇಲ್ಲ. ತುಂಬ ಒಳ್ಳೆಯವನು, ತುಂಬ ಚೆನ್ನಾಗಿ ದುಡಿತಾನೆ. ವೆಲ್ ಸೆಟಲ್ಡ್ ಫ್ಯಾಮಿಲಿ, ತುಂಬ ಸಾವುಕಾರರು ಮನೆ ಕಡೆನೂ. ಹುಡುಗನೂ ಅಷ್ಟೇ ಒಳ್ಳೆಯವನು. ಅವನಿಗೆ ಅಂತೇಳ್ಬಿಟ್ಟು ತುಂಬ ಜನ ಹುಡುಗಿಯರು ಕ್ಯೂ ನಿಂತ್ಕೊಂಡವ್ರೆ. ಅಂಥದ್ರಾಗೆ ಅವನು ನಮ್ಮ ನಿಧಿನ ಇಷ್ಟಪಟ್ಟಿರೋದು ನಿಜವಾಗೂ ಖುಷಿನೇ ಆಗ್ತಾಯಿತ್ತು ನನಗಂತೂ. ಹೆಂಗೆ ಇಷ್ಟಪಟ್ಬಿಟ್ಟವನಲ್ಲ ಅಂತ ಹೇಳ್ಬಿಟ್ಟು. ಇಂಥ ಹುಡುಗನ ನಾವು ಹುಡುಕಿದ್ರೂ ಸಿಗಲ್ಲ. ಹೌದಾ? ಅದೇ ಅವ್ರ ಮನೆಯವ್ರೊಬ್ರು ಒಪ್ಕೊಬಿಟ್ರೆ ಹೊಸಿ ಹಂಗೋ ಹಿಂಗೋ ಆಗಿರೋದು. ಅವ್ರ ಮನೆಯವ್ರೇನಾರ ಒಪ್ಕೊಳಕ್ಕಿಲ್ವ ನಮಗೂ ಗೊತ್ತಿಲ್ಲ. ನಿಧಿ ಇಲ್ಲ ಅಂತ ಅನ್ಬೇಡ ಕಣವ. ನಮ್ಮ ಕೊನೆಯೇ ಆಸೆ. ಇನ್ನೇನೂ ಕೇಳಲ್ಲ ಕಣವ ನಿಂತಾಗ ನಾನು. ಏನೇನು ಕೇಳಲ್ಲ ನಿಂತಾಗ ನಾನು. ಏನಿದ್ರು ಇನ್ನ ಇದೊಂದೇ, ಇನ್ನೇನು ಕೇಳಕ್ಕಿಲ್ಲ ನಿನ್ನ, ಸರಿನಾ? ನಿಧಿ ಒಪ್ಕನಿಧಿ. ಲಕ್ಷ್ಮಿ ತಾನಾಗೇನೆ ಬಂದು ಬಾಗಿಲು ತಟ್ಟಬೇಕಾದ್ರೆ ಜಾಡ್ಸೋದ್ಬಿಟ್ಟು ಹೋದ್ರೆ ಅದು ಸರಿ ಅಲ್ಲ, ಸರಿನಾ? ಇದೊಂದ್ಸಲ ಒಪ್ಕೊಂಡು ನೋಡು. ನೀನು ಸ್ವಲ್ಪ ಟೈಮ್ ತಗೊಂಡೇನೆ ನೀನು ನಿರ್ಧಾರನ ತಗ, ಸರಿನಾ? ಸ್ವಲ್ಪ ಟೈಮ್ ತಗ ನೀನು. ಜಾಸ್ತಿ ಏನು ನೀನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ಸ್ವಲ್ಪನಾದರೂ ನೀನು ಯೋಚನೆ ಮಾಡಿ ನಿರ್ಧಾರ ತಗೋ. ಈ ಮದುವೆ ಸವಾಸನೇನೆ ಬೇಡ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ನಾನು. ಅಂಥದ್ರಾಗ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ನನಗೇನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ನೋಡು, ಜೀವನ ಎಂತೆಂಥವನ್ನೋ ಕಟ್ಕೊಂಡ್ಬಿಟ್ಟು 2 ದಿನ ಮುಗ್ಸೋಕ್ಕಾಗಲ್ಲ. ಇರೋದೊಂದೇ ಜೀವನ, ಹ್ಯಾಪಿಯಾಗಿ ಜೀವನನ ಕಳಿಬೇಕಲ್ವಾ? ನೋಡು, ಇದೊಂದು ಸಲ ಯೋಚನೆ ಮಾಡಿ ನೋಡು. ಕೂತ್ಕೊಂಡು ಒಬ್ಬಳೇ ಯೋಚನೆ ಮಾಡಿ ನೋಡು. ನಿನಗೇನು ಅನ್ನಿಸ್ತಿತ್ತೋ ಅದನ್ನು ಬಂದು ಹೇಳು. ನೀನು ಅವ್ರ ಮನೆಯವ್ರ ಬಗ್ಗೆ ಬಿಟ್ಬಿಡು. ನೀನು ಏನಿದ್ರು ನೀನು ಎಲ್ಲನೂ ಹುಡುಗನ ಬಗ್ಗೆ ಯೋಚನೆ ಮಾಡು, ಸರಿನಾ? ಯೋಚನೆ ಮಾಡೋಕ್ಕೆ ಸ್ವಲ್ಪ ದಿನ ಟೈಮ್ ತಗ. ಹಾಂ, ಸರಿ ಆಯಿತು, ಯೋಚನೆ ಮಾಡ್ತೀನಿ. ಅಲ್ಲ, ಇವನೇ ಹಿಂಗೆ ಮತ್ತೆ ಮದುವೆ ಮಾಡ್ಕೊಂಡ್ಮೇಲೆ ತುಂಬ ಕಷ್ಟಗಳೇನಾದರೂ ಬರ್ತಾವ ಅಂತ ಹೇಳ್ಬಿಟ್ಟು ನಾನು ಅದು ಸರಿ ಆಯಿತು. ನೀವೆಲ್ಲ ಇಷ್ಟೊಂದು ಬಲವಂತ ಮಾಡ್ತಿದ್ದೀರಾ ಅಂದರೆ ನಿಮಗೋಸ್ಕರ ಆದರೂ ನಾನು ಮನಸ್ಸನ್ನ ಬದಲಾಯಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಆ ಒಂದು ದಿನ ನನಗೆ ಟೈಮ್ ಕೊಡಿ. ಒಂದು ದಿನದಲ್ಲಿ ನಾನು ಎಲ್ಲ ಯೋಚನೆ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ. ಮಗಳೇ, ಏನು ನಿರ್ಧಾರ ತಗೊಂಡ್ರು ನಿನ್ನೊಳ್ಳೇದಕ್ಕೆ ನಾವು ತಗೋತಾ ಇದ್ದೀವಿ ನಿರ್ಧಾರನ. ನೀನು ಅಷ್ಟೇ ಒಂದ್ಸಲ ಯೋಚನೆ ಮಾಡಿ ಕುಂತ್ಕೊಂಡು, ಯಾವನೋ ಒಬ್ಬ ನಿನ್ನ ಜೀವನ ಹಾಳು ಮಾಡ್ದಂದಿದ್ದ ತಕ್ಷಣ ಹಂಗೆ ನಿನ್ನ ಜೀವನ ಎಲ್ಲ ನನಗೆ ಕೊರಿಕೊಂಡು ಕುಂತ್ಕೋಬೇಡ. ಎಂತೆಂಥವ್ರು ಹೆಂಗೆಂಗೋ ಬಾಳ್ತಾವ್ರೆ. ನಿನಗೆ ನಾವೇನು ಕಮ್ಮಿ ಮಾಡಿಲ್ಲ, ಎಲ್ಲನೂ ಕೊಟ್ಟಿದ್ದೀವಿ, ಆರಾಮಾಗಿರ್ಬೋದು. ಅದು ಬೇರೆ ನಿಮ್ಮ ಒತ್ತಿಗೆ ನೋಡಿರಾ ಅಂತ ಹುಡುಗ ಸಂದಕ್ಕೆ ಏನೇ ಇರ್ತಾನೆ. ಹಾಂ, ಹೇಳಿದ್ನಲ್ಲ, ಯೋಚನೆ ಮಾಡೋಕೆ ನಂಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಟೈಮ್ ಕೊಡಿ ನನಗೆ ಯೋಚನೆ ಮಾಡೋಕ್ಕೆ, ನಾನು ಯೋಚನೆ ಮಾಡ್ತೀನಿ. ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ಸರಿನಾ? ಅವಳು ಹೆಂಗೋ ಒಪ್ಕೊಂತಾಳೆ ನೋಡಿ. ಅವನು ಯಾವನೋ ಬಂದು ಮದುವೆ ಮಾಡ್ಕೊಂತಾವನೆ ಅಂತ ಹೇಳ್ಬಿಟ್ಟು ಅವ್ನ ಮೇಲೆ ಚಾಲೆಂಜಿಂಗ್ ಮದುವೆ ಮಾಡೋದಲ್ಲ. ಹುಡುಗ ಅವ್ರ ಮನೆಯನ್ನೆಲ್ಲ ವಿಚಾರಿಸಿ ಮಾಡಿ ನಿಜಾಗನಕ್ಕೆ ನೀನು ಮದುವೆ ಮಾಡ್ಬಿಟ್ಟು ಮುಗಿಸೋಣ. ಹುಡುಗ ಅಂತೂ ತುಂಬ ಒಳ್ಳೆಯವನು. ಅದೇನೋ ಅಂತಾರಲ್ಲ, ಪುಟ್ಟ ಬಿಟ್ಟ ಚಿನ್ನ ಅಂತ ಹೇಳ್ಬಿಟ್ಟು, ಅಷ್ಟು ಒಳ್ಳೆಯವನು. ಅದೇ ಅವ್ರ ಮನೆಯವ್ರ ಬಗ್ಗೆ ಸ್ವಲ್ಪ ಗೊತ್ತಷ್ಟೇ ನನಗೆ. ಅಷ್ಟು ಬಿಟ್ಟರೆ ಇನ್ನು ಹುಡುಗನ ಬಗ್ಗೆ ಏನು ವಿಚಾರಿಸೋಂಥದ್ದು ಏನೂ ಇಲ್ಲ. ನೀವೇ ಒಂದ್ಸಲ ಕುತ್ಕೊಂಡು ಯೋಚನೆ ಮಾಡಿ ನೋಡಿ. ನಮ್ಮ ನಿಧಿ ಜೀವನ ಅಲ್ವಾ? ಹುಡುಗ ಒಳ್ಳೆಯವನಾದರೆ ಕೊಟ್ಟು ಮಾಡಿದ್ರೆ ತೀರ್ಪೇನಿಲ್ಲ, ಎಲ್ಲಿದ್ರು ಬದುಕತ್ತಾರೆ. ಅದೇ ನಂದು ಯೋಚನೆ. ಎಲ್ಲ ಒಂತಾಗಿ ಬದುಕಂತಾರೆ.